ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತಿನ ಸಾರಿ ಕುಚ್ಚು ಡಿಸೈನ್ ನೋಡೋಣ ಹೆಂಗೆ ಮಾಡೋದು ಅಂತ. ಇದು ತುಂಬ ಈಸಿ, ಸುಲಭವಾಗಿರೋಂಥ ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಇದು. ಫಸ್ಟು ಬಟ್ಟೆಗೆ ದಾರ ಲಾಕ್ ಮಾಡೋಣ. ಆಮೇಲೆ 3 ಚೈನಾಗಿ ಅದು ಎಲ್ಲರಿಗೂ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ 3 ಚೈನು, ಅದು ಎಲ್ಲರಿಗೂ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕು. ಆಮೇಲೆ 3 ಚೈನು, ಅದು ಎಲ್ಲರಿಗೂ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕು. ಈ ಥರ 3 ಸರಿ 3 ಚೈನು, ಮತ್ತು 1 ಚೈನ್ ಮಾಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಿ. ಮತ್ತು 5 ಸರಿ 3 ಚೈನು, 3 ಸರಿ 3 ಚೈನು, ಫಸ್ಟ್ 1 ಸರಿ ಆಯಿತು. ಮತ್ತು 3 ಚೈನು, ಇನ್ನೊಂದು ಸರಿ, ಮತ್ತೆ 3 ಚೈನು, 3ನೇ ಸರಿ, ಮತ್ತೆ 3 ಚೈನು, ಮತ್ತೊಂದು ಸರಿ 4ನೇದು, ಮತ್ತೆ ಇನ್ನೊಂದು ಸರಿ 3 ಚೈನು, 5ನೇ ಸರಿ 1 2 3 4 5, ಮತ್ತೆ 1 ಚೈನ್ ಆಗಿ ಬಟ್ಟೆಗೆ ಲಾಕು. ಅಂದರೆ ಡಬಲ್ ಆರ್ಚ್ ಕುಚ್ಚು ಬೇಸಿದು. ಫಸ್ಟು 3 ಸರಿ 3 ಚೈನು, ಮತ್ತು ಮಧ್ಯದಲ್ಲೆಲ್ಲ 5 ಸರಿ 3 ಚೈನು. ಇಲ್ಲಿ ಮಣಿ ಬದಲು 1 ಚೈನ್ ಗ್ಯಾಪ್ ಹಾಕಿದ್ದೀನಿ ಆರ್ಚಿಗೆ. ಇದು ಒಂದು ಬೇರೆ ರೀತಿಯ ಡಿಸೈನು, 1 ಚೈನ್ ಗ್ಯಾಪಲ್ಲಿ ಆರ್ಚ್ ಮಾಡೋದು. ಈ ಲೈನ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಈಗ ಅಲ್ಲಿ ದಾರ ಕಟ್ ಮಾಡಿ ಮತ್ತೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ತಾ ಇದ್ದೀನಿ. ದಾರ ಸೇರಿಸಿ ಫಸ್ಟ್ 3 ಚೈನ್ ಮೇಲೆ 3 ಚೈನ್ ಮಾಡ್ಕೊಳ್ಳಿ. ಅದನ್ನು ಎಲ್ಲಿ ಲಾಕ್ ಆಗಿದೆ ಅದು ಮೊದಲಿನ ರೋದಲ್ಲಿ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನ್ ಇದೆಯಲ್ವ ಅಲ್ಲಿನೂ 3 ಚೈನ್ ಮಾಡ್ಕೊಳ್ಳಿ. ಅದನ್ನು ಲಾಕ್ ಮಾಡಿ. ನೆಕ್ಸ್ಟ್ 3 ಚೈನ್ ಇದೆಯಲ್ವ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ ಈ 1 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡಿಕೊಂಡು ಆರ್ಚ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಅಥವಾ ಟ್ರಿಪಲ್ ಕ್ರೋಶೆನೂ ಮಾಡ್ಕೋಬೋದು. ನೀವು ಟ್ರಿಪಲ್ ಕ್ರೋಶೆ ಮಾಡ್ಕೋಬೋದು, ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಟ್ರಿಪಲ್ ಕ್ರೋಶೆ ಗೊತ್ತಲ್ವ, 2 ಸಾರಿ ದಾರ ಸುಂದ್ಕೊಂಡು ಈ ಥರ 1 ಸರಿ 2 3 ಈ ಥರ ಮಾಡಿದರೆ ಟ್ರಿಪಲ್ ಕ್ರೋಶೆ. ನಾನು ಕ್ರೋಶೆ ಬೇಸಿಕ್ಸಲ್ಲಿ ಹೇಳಿದ್ದೀನಿ, ತೋರಿಸಿದ್ದೀನಿ ನಿಧಾನವಾಗಿ ಉಲ್ಲನಲ್ಲಿ ಮಾಡಿ. ನೀವು ನೋಡ್ಕೊಳ್ಳಿ, ಗೊತ್ತಿಲ್ಲ ಅಂದರೆ ಫಸ್ಟ್ ಟೈಮ್ ಮಾಡೋರಾದರೆ ಲಿಂಕ್ ಕೊಟ್ಟಿರ್ತೀನಿ ನಾನು. 2 ಸಾರಿ ದಾರ ತಗೊಳ್ಳಿ, 1 2 3, ಮತ್ತು ಮಣಿ ಡಬಲ್ ಕ್ರೋಶೆ ಜೊತೆ ಮಣಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು, ಟ್ರಿಪಲ್ ಕ್ರೋಶೆ ಜೊತೆ ಸಾರಿ. ಈ ಥರ ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ಮಣಿ ಸೇರಿಸ್ಕೊಳ್ಳಿ. ಈ ಒಂದೇ ಚೈನ್ ಗ್ಯಾಪಲ್ಲಿ ಆರ್ಚ್ ಮಾಡ್ತಾ ಇರೋದು ನಾನು. ಒಂದೇ ಚೈನ್ ಗ್ಯಾಪಲ್ಲಿ ಆರ್ಚ್ ಮಾಡ್ತಾ ಇದ್ದೀನಿ. ನೀವು ಈ 1 ಚೈನ್ನ ಬದಲು ಬಟ್ಟೆಗೆ ಮಾಡೋದಾದ್ರೂ ಮಾಡ್ಕೋಬೋದು. ಫಸ್ಟ್ ಲೈನಲ್ಲೇ ಆಗುತ್ತೆ, ಆವಾಗ ಒಂದು ಲೈನ್ ಸ್ಕಿಪ್ ಆಗುತ್ತೆ. ಫಸ್ಟ್ ಲೈನಲ್ಲಿ ಇಲ್ಲಿ 3 ಚೈನ್ ಮಾಡಿಕೊಂಡು ಆಮೇಲೆ ಡೈರೆಕ್ಟಾಗಿ ಬಟ್ಟೆಗೆ ಈ ಥರ ಒಂದೇ ಜಾಗಕ್ಕೆ ಚುಚ್ಚಿಬಿಟ್ಟು ಟ್ರಿಪಲ್ ಕ್ರೋಶೆ ಮಾಡ್ಬೋದು. ಆದರೆ ಕೆಲವು ಸರಿ ಕೆಲವು ಡೆಲಿಕೇಟ್ ಬಟ್ಟೆ ಇದ್ದರೆ ಅದು ಹಾಳಾಗೋ ಚಾನ್ಸಸ್ ಇರುತ್ತಲ್ವ, ಅದಕ್ಕೋಸ್ಕರ ನಾನಿಲ್ಲಿ 1 ಚೈನ್ ಮಾಡಿದ್ದು. ಒಂದು ಸ್ಟೆಪ್ ಹೆಚ್ಚಾದ್ರೂ 1 ಚೈನ್ ಮಾಡಿರೋದು, ನಿಮ್ಗೆ ಒಂದು ಸ್ಟೆಪ್ ಉಳಿಯುತ್ತೆ ಆವಾಗ ಡೈರೆಕ್ಟ್ ಬಟ್ಟೆಗೆ ಮಾಡಿಕೊಂಡ್ರೆ. ಬಟ್ಟೆ
ಬಟ್ಟೆ ಹಾಳಾಗೋ ಚಾನ್ಸಸ್ ಇದೆ. ಕೆಲವು ತೆಳು ಬಟ್ಟೆಗಳು ಅಥವಾ ಡೆಲಿಕೇಟ್ ಇದ್ದರೆ ಹಾಳಾಗೋ ಚಾನ್ಸಸ್ ಇದೆ. ಸಾರಿ, ಟ್ರಿಪಲ್ ಕ್ರೋಶೆ. ಈ ಥರ ಟ್ರಿಪಲ್ ಕ್ರೋಶೆ ಹಾಕಿದ್ದೀನಿ. ಇನ್ನೊಂದು ಹಾಕ್ತಾ ಇದ್ದೀನಿ. ಈ ಥರ 5 ಮಣಿಗಳನ್ನು ಹಾಕಿದ್ದೀನಿ. 5 ಮಣಿಗಳನ್ನು ಹಾಕಿ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಆರ್ಚ್ ಬರುತ್ತೆ. ನೀವು ಇದು ಡೈರೆಕ್ಟ್ ಇಲ್ಲಿ ಬಟ್ಟೆಗೆ ಹಾಕ್ಕೋಬೋದು. ನೀವು ಅಂದರೆ ಬಟ್ಟೆ ಸ್ವಲ್ಪ ಡೆಲಿಕೇಟ್ ಇದ್ದರೆ, ಅದನ್ನಾದರೂ ಸಿಂಪಲ್ ಇದ್ದರೆ ಹಾಳಾಗುತ್ತೆ. ಈ ಥರ ಬರುತ್ತೆ ಆರ್ಚು. ನೀವು ಡೈರೆಕ್ಟ್ ಮಾಡಿದರೆ ಒಂದು ಸ್ಟೆಪ್ ಉಳಿಯುತ್ತೆ. ಬೇಕು ಅಂದರೆ ಹಂಗೆ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಇಲ್ಲಿ 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 ಎಲ್ಲ 3 ಚೈನ್ನ ಮೇಲೆ 3 ಚೈನ್ ಮಾಡ್ಕೊಳ್ಳಿ. ಈ ಸಿಂಗಲ್ ಚೈನು ಗ್ಯಾಪ್ ಇದೆಯಲ್ಲ, ಒಂದು ಚೈನ್ ಗ್ಯಾಪ್, ಅದರ ಪಕ್ಕದ 3 ಚೈನಲ್ಲಿ ಮಾತ್ರ ಸಿಂಗಲ್ ಕ್ರೋಶ್ ಹಾಕ್ಕೊಂಡು ಇಲ್ಲಿ ಆರ್ಚ್ ಮಾಡಿ. ನಾವು ನಾರ್ಮಲಾಗಿ ಡಬಲ್ ಆರ್ಚ್ ಮಾಡ್ದಂಗೆ ಇಲ್ಲಿ ಬೀಡ್ನ ಬದಲು ಸಿಂಗಲ್ ಚೈನ್ ಮಾಡಿದ್ದೀನಿ ಅಷ್ಟೇ. ಫುಲ್ ಮಾಡಿ ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ನೀವು ಬೇಕಾದ್ರೆ ಇಷ್ಟಕ್ಕೆ ನಿಲ್ಲಿಸ್ಕೋಬೋದು ಸ್ನೇಹಿತರೆ, ಮಧ್ಯದಲ್ಲಿ ಕುಚ್ಚು ಹಾಕ್ಕೊಂಡ್ರೆ ಆಯಿತು. ನಾನು ಇನ್ನೊಂದು ಸ್ಟೆಪ್ ಮಾಡ್ತಾಯಿದ್ದೀನಿ. ಈಗ ಎಂಡ್ ಆದಮೇಲೆ ವರ್ಕ್ ಟರ್ನ್ ಮಾಡ್ತಾಯಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಮತ್ತು 3 ಚೈನು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಮತ್ತು 3 ಚೈನು ಅದನ್ನು ಲಾಕ್ ಮಾಡ್ತಾಯಿದ್ದೀನಿ ಲಾಕಲ್ಲಿ. ಆಮೇಲೆ 1 2 3 ಚೈನ್ ಹಾಕ್ಕೊಂಡು ಬೀಡ್ನ ಪಕ್ಕದಲ್ಲಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಬೀಡ್ ಸುತ್ತು ಬರೋಷ್ಟು ಚೈನ್ ಹಾಕ್ಕೊಂಡು ಆಮೇಲೆ 1 2 3 ಚೈನ್ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಪ್ರತಿ ಬೀಡ್ನ ಮಧ್ಯೆನೂ ಲಾಕ್ ಮಾಡ್ಕೊಂಡು ಬನ್ನಿ. ಈ ಥರ ಪೂರ್ತಿ ಲೈನು 3 ಚೈನು ಇಲ್ಲಿ ನೆಕ್ಸ್ಟ್ ಬೀಡ್ನ ಮಧ್ಯೆ, ಮತ್ತು 3 ಚೈನು ಇಲ್ಲಿ ಈ ಬೀಡ್ನ ಮಧ್ಯೆ, ಮತ್ತು 3 ಚೈನು ಈ ಬೀಡಾಗಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನು ಇಲ್ಲಿ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿದ್ರೆ ಲಾಕಲ್ಲಿ, ಮತ್ತು ಎಲ್ಲ 3 ಚೈನ್ಗಳ ಮೇಲೇನೂ 3 ಚೈನ್ ಹಾಕ್ಕೊಂಡು ಬೀಡ್ನ ಸುತ್ತಲೂ ಚೈನ್ಗಳು ಈ ಥರ ಹಾಕ್ಕೊಂಡು ಬನ್ನಿ. ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ನೋಡಿ ಈ ಥರ ಕಾಣುತ್ತೆ. ಈಗ ನೆಕ್ಸ್ಟು ದಾರ, ಬೇರೆ ಕಲರ್ ದಾರ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಫಸ್ಟ್ಗೆ. ಆಮೇಲೆ 3 ಚೈನು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಈಗ ಹಾಕಿರೋ 3 ಚೈನ್ಗಳಿದೆಯಲ್ವ, ಇಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಂಡು ಚಿಕ್ಕ ಚಿಕ್ಕ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಚಿಕ್ಕ ಚಿಕ್ಕದಾಗಿ, 3 4 5 ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 5 ಡಬಲ್ ಕ್ರೋಶೆ ಮಾಡಿ ಈ ಅಲ್ಲೇ ಅದೇ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇದಾಗಿ ನೆಕ್ಸ್ಟ್ ಆರ್ಚಲ್ಲಿ ಡಬಲ್ ಕ್ರೋಶೆ 5 1 2 3 4 5. ಆಮೇಲೆ ಅಲ್ಲೇ ಸಿಂಗಲ್ ಕ್ರೋಶೆ ಅದೇ ಜಾಗದಲ್ಲಿ ಅದೇ ಗ್ಯಾಪಲ್ಲಿ. ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಇದೇ ಥರ ಫುಲ್ ಮಾಡ್ಕೊಳ್ಳಿ.
3 4 5 ಮತ್ತು ಅಲ್ಲೇ ಒಂದು ಸಿಂಗಲ್ ಕ್ರೋಶೆ ಅದೇ ಗ್ಯಾಪಲ್ಲಿ. ಮತ್ತು ನೆಕ್ಸ್ಟು 4 5 ಮತ್ತು ಅಲ್ಲಿ ಈ ಥರ ಡಬಲ್ ಕ್ರೋಶೆ ಮಾಡಿಬಿಟ್ಟು ಮತ್ತು ಅಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ಸಿಂಗಲ್ ಕ್ರೋಶೆ, ಅದಾದಮೇಲೆ ಲಾಕಲ್ಲಿ ಲಾಕ್ ಈ ಥರ ಫುಲ್ಲು ಮಾಡ್ಕೊಳ್ಳಿ. ಆಮೇಲೆ ಇದು 3 ಚೈನು ಮಧ್ಯದಲ್ಲಿ ಕುಚ್ಚಿಗೆ, ಆಮೇಲೆ ನೆಕ್ಸ್ಟ್ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಮುಂದುವರಿಸ್ಕೊಂಡು ಬನ್ನಿ. ಈ ಥರ ಫ್ಲವರ್ ಬರುತ್ತೆ, ಈ ಥರ ಫ್ಲವರ್ ಬರುತ್ತೆ. ಫುಲ್ ಡಿಸೈನ್ ಮಾಡಿ ತೋರಿಸ್ತೀನಿ ನಿಮಗೆ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಸ್ನೇಹಿತರೆ, ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. ಈ ಥರ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಫ್ಲವರು ಮಧ್ಯದಲ್ಲಿ ಬೀಡ್ ಬಂದು, ಇದು ಸ್ಟಾರ್ಟಿಂಗ್ ಒಂದು ಚೈನ್ ಆದ್ರೂ ಆರ್ಚ್ ಮಾಡಿ ಆದಾಗ ರೌಂಡ್ ಬರುತ್ತೆ. ಆಮೇಲೆ ಈ ಥರ ಪೆಟಲ್ಸ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ ಸ್ಯಾರಿಗಳಿಗೆ ಮಾಡ್ಬೋದು, ಇದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬೇಕು ಅಂದರೆ ಇಲ್ಲಿ ಒಂದು ಸ್ಟೋನ್ಗಳು ಅಂಟಿಸ್ಕೊಂಬೇಡಿ, ಈ ಪೆಟಲ್ಗಳಲ್ಲಿ ಸ್ಟೋನ್ ಅಂಟಿಸ್ಕೊಂಡ್ರೆ ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ. ಒಂದೊಂದು ಸ್ಟೋನ್ ಸಪ್ರೇಟ್ ಬರುತ್ತಲ್ವ, ಅದನ್ನು ಹಾಕ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಮೆಂಟ್ಸ್ಗಳನ್ನು ಖಂಡಿತ ಹೇಳಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.